ದೊಡ್ಡ ಮೀಸೆಗಳಿರ್ಬೇಕು ಅಂತ ಆಸೆ ಇತ್ತು. ಹಾಲು ಕುಡಿದು ತನ್ನ ಹೊಸ ಪರಿಚಯಕ್ಕೋಸ್ಕರ ಹುಡುಕ್ತಾ ಇದ್ದ. ಅವನ ಆಸೆ ನೋಡಿ ಎಲ್ಲರೂ ನಕ್ಕಾಗ ಅವನ ಮರ್ಯಾದೆಗೆ ಏಟ್ ಬಿತ್ತು. ಸತ್ಯದ ವಿಷಯ ಒಳಗಿನ ಅಜ್ಞಾನವನ್ನ ತೆರೆದು ತೋರಿಸಿತ್ತು. ತನ್ನನ್ನು ತಾನು ಒಪ್ಪಿಕೊಂಡಾಗ ತನ್ನೊಳಗಿನ ಎಲ್ಲಾ ಬಿರುಗಾಳಿ ತಣ್ಣಗಾಗಿತ್ತು. ತಾನು ತಾನಾಗಿರೋದೇ ದೊಡ್ಡದು. ಇದೇ ಎಲ್ಲರಿಗೂ ಗೌರವಕ್ಕೆ ಕಾರಣ. ಸೇಠ್ಜಿ ಇನ್ನೊಂದು ಸುಂದರವಾದ ದಿನ ತನ್ನ ಮನೆಯಲ್ಲಿ ಎದ್ದೇಳ್ತಾನೆ. ಅವನ ಗಡ್ಡ ಏನೋ ಚೆನ್ನಾಗಿದೆ, ಆದ್ರೆ ಮೀಸೆ ಬದಲಾಗಿ ಖಾಲಿ ಜಾಗ ಇದೆ. ಅವನು ತನ್ನನ್ನು ತಾನು ಕನ್ನಡಿಲಿ ನೋಡಿದಾಗ ತನ್ನ ಮುಖ ನೋಡಿ ತಕ್ಷಣ ಬೇಜಾರಾಗ್ತಾನೆ. ಅವನು ತನ್ನ ಮೀಸೆಯ ಜಾಗದಲ್ಲಿ ಖಾಲಿ ಜಾಗನ ಬೆರಳಿನಿಂದ ಮುಚ್ತಾನೆ. ಆಮೇಲೆ ಸ್ವಲ್ಪ ಹೊತ್ತು ಸ್ಮೈಲ್ ಮಾಡ್ತಾನೆ. ಆದ್ರೆ ಬೆರಳನ್ನ ಅಲ್ಲಿಂದ ತೆಗೆದ ತಕ್ಷಣ ಅವನ ಮುಖ ಬೇಜಾರಿಂದ ಬಾಡುತ್ತೆ. ಇದೇ ಭಾವನೆಯಲ್ಲಿ ಬೇಜಾರಾಗಿ ತನ್ನ ದಿನವನ್ನ ಶುರು ಮಾಡ್ತಾನೆ. ತಾನು ಬೆಳೆಸಿದ ಎಲ್ಲಾ ಗಿಡಗಳಿಗೆ ನೀರು ಹಾಕ್ತಾನೆ, ಪೂಜೆ ಮಾಡ್ತಾನೆ. ಆಮೇಲೆ ತನ್ನ ಮನೆಯಿಂದ ಹೊರಗಡೆ ಬಂದು ಹಾಲು ಕರೆಯೋದಕ್ಕೆ ಗೋಶಾಲೆ ಕಡೆಗೆ ಹೋಗ್ತಾನೆ. ಅವನು ಹಸುಗಳ ಹತ್ರ ಕೂತು ಹಾಲು ಕರೆಯೋಕೆ ಶುರು ಮಾಡೋ ಹೊತ್ತಿಗೆ ಅವನ ಕೆಲಸದವನು ಬರ್ತಾನೆ. ಸೇಠ್ಜಿ, ಹೇಗಿದ್ದೀರಾ? ಓ, ಬಂದ್ಬಿಡ್ಯಾ ನೀನು? ಸರಿ, ಬೇಗ ನನಗೆ ಸಹಾಯ ಮಾಡು. ಸೇಠ್ಜಿ ತನ್ನ ಕಣ್ಣೆತ್ತಿ ನೋಡಿದಾಗ ಅವನ ಕೆಲಸದವನ ಮುಖದ ಮೇಲೆ ದಟ್ಟವಾದ ಮೀಸೆನ ನೋಡ್ತಾನೆ. ಅದನ್ನ ನೋಡಿದ ತಕ್ಷಣ ಅವನಿಗೆ ಕೋಪ ಬರುತ್ತೆ. ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನಿನ್ ಮೀಸೆನ ಕಟ್ ಮಾಡ್ಕೊಂಡ್ ಬಾ ಅಂತ. ಒಂದ್ ವೇಳೆ ಹೀಗ್ ಮಾಡೋದಾದ್ರೆ ನಿನ್ ಕೆಲ್ಸಕ್ ಬರಕ್ಕೆ ಹೋಗ್ಬೇಡ. ಅಯ್ಯೋ, ಆದ್ರೆ ಸೇಠ್ಜಿ, ಆದ್ರೆ ಗಿದ್ರೆ ಏನೂ ಇಲ್ಲ. ಈಗ ಮನೆಗೆ ಹೋಗು, ಮತ್ ನಾಳೆಯಿಂದ ಗಡ್ಡ ಮೀಸೆ ಎಲ್ಲ ಬೋಳ್ಸ್ಕೊಂಡ್ ಬರ್ಬೇಕು, ಇಲ್ಲಾಂದ್ರೆ ಬರ್ಲೇಬೇಡ. ಅವನ ಕೆಲಸದವನು ತಲೆ ಬಗ್ಗಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಸೇಠ್ಜಿ ತನ್ನ ಸೈಕಲ್ ನಲ್ಲಿ ಬರ್ತಾನೆ. ಅವನು ಎಲ್ಲರ ಮನೆಗೆ ಹಾಲು ತಲುಪಿಸ್ತಾನೆ. ಮತ್ತೆ ಮನೋಹರ್ ಮನೆ ಮುಂದೆ ಬಂದು ನಿಲ್ತಾನೆ. ಮನೋಹರ್ ಮನೆಯಿಂದ ಹೊರಗಡೆ ಬರ್ತಾನೆ. ಮತ್ತೆ ಅವನ ಮೀಸೆ ತುಂಬಾ ದಟ್ಟವಾಗಿ ಚೆನ್ನಾಗಿ ಬೆಳೆದು ಆಕರ್ಷಕವಾಗಿ ಕಾಣಿಸ್ತಿರುತ್ತೆ. ಮತ್ತೆ ಲಕ್ಷ್ಮಣ್, ಹೇಗಿದ್ಯಾ? ಚೆನ್ನಾಗಿದ್ದೀನಣ್ಣ, ನೀವ್ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗೇ ಇದ್ದೀನಿ. ಸರಿ, ಇವತ್ತು 7 ಲೀಟರ್ ಹಾಲು ಹಾಕು. ಯಾಕೆ ಇಷ್ಟೊಂದು ಇವತ್ತು? ಅದೇನಂದ್ರೆ ಹಾಲು ಕುಡಿಯೋದ್ರಿಂದ ನನ್ನ ಮೀಸೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಏನ್ ಹೇಳ್ತಾ ಇದ್ರ ಅಣ್ಣ, ನಿಜನಾ? ಹಾ, ಸ್ವಲ್ಪ ನೋಡು. ಈ ಮೀಸೆ ಬೆಳೆದಿರೋದು ಈ ಹಾಲು ಕುಡ್ದಿರೋದ್ರಿಂದಾನೆ. ದಿನಕ್ಕೆ ಕಮ್ಮಿ ಅಂದ್ರೂ 4 ಲೀಟರ್ ಹಾಲು ಕುಡಿತೀನಿ ನಾನು. ಅದಕ್ಕೆ ಈ ರೀತಿ ಮೀಸೆ ಇರೋದು. ಅಲ್ಲ, ಇದು ನನಗೂ ಕೆಲಸ ಮಾಡುತ್ತಾ? ಹಾ, ಖಂಡಿತವಾಗ್ಲು. ನೀನು ಕೂಡ ದಿವಸ 4 ಲೀಟರ್ ಹಾಲು ಕುಡಿ, ನಿನಗೂ ಇದೇ ತರ ಮೀಸೆ ಬರುತ್ತೆ. ಸೇಠ್ಜಿ ಸ್ಮೈಲ್ ಮಾಡ್ತಾನೆ ಮತ್ತೆ ಸರಿ ಅಂತ ತಲೆ ಆಡಿಸ್ತಾನೆ. ರಾತ್ರಿ ಸೇಠ್ಜಿ ತನ್ನ ಮನೆಯಲ್ಲಿ ಕೂತಿರ್ತಾನೆ. ಅವನ ಮುಂದೆ ಒಂದು ದೊಡ್ಡ ಗ್ಲಾಸ್ ತುಂಬಾ ಹಾಲಿದೆ. ಮತ್ತೆ ಟೇಬಲ್ ಮೇಲೆ ಒಂದು ಜಗ್ ಇಟ್ಟಿರುತ್ತೆ. ಅವನು ಹಾಲನ್ನ ನೀರಿನ ತರ ಬೇಗ ಬೇಗ ಕುಡಿದು ಬಿಡ್ತಾನೆ. ಒಂದೊಂದಾಗೆ ಅವನು 3 ಗ್ಲಾಸ್ ಹಾಲು ಕುಡಿದು ಬಿಡ್ತಾನೆ. ಇದಂತೂ ತುಂಬಾನೇ ಕಷ್ಟ. ಆದ್ರೂ ಪರವಾಗಿಲ್ಲ, ನನಗೆ ಚೆನ್ನಾಗಿರೋ ಮೀಸೆ ಬರ್ಬೇಕು ಅಂದ್ರೆ ಇದನ್ನೆಲ್ಲ ಮಾಡ್ಲೇಬೇಕು. ಸೇಠ್ಜಿಗೆ ಇಷ್ಟ ಇಲ್ದಿದ್ರು ಇನ್ನೂ 3 ಗ್ಲಾಸ್ ಹಾಲು ಕುಡಿತಾನೆ. ಒಟ್ಟು 4 ಲೀಟರ್ ಹಾಲು ಖಾಲಿ ಮಾಡ್ತಾನೆ. ಆಮೇಲೆ ಹೊಟ್ಟೆ ಭಾರ ಆಯ್ತು ಅನ್ಕೊಂಡು ಮಲಗಕ್ಕೆ ಹೋಗ್ತಾನೆ. ಈಗ ಹೀಗೆ ಪ್ರತಿದಿನ ಸೇಠ್ಜಿ ಹಾಲು ಕುಡಿಯಕ್ಕೆ ಶುರು ಮಾಡ್ತಾನೆ. ಅವನು ಪ್ರತಿದಿನ ಹಾಲು ಕುಡಿದ್ಮೇಲೆ ತನ್ನ ಮೀಸೆನ ನೋಡ್ಕೋತಾನೆ. ಆದ್ರೆ ಅವನಿಗೆ ಯಾವುದೇ ವ್ಯತ್ಯಾಸ ಗೊತ್ತಾಗಲ್ಲ. ಆಮೇಲೆ ಒಂದಿನ ಸಂಜೆ ಸೇಠ್ಜಿ ಸ್ವಲ್ಪ ದಪ್ಪಗಾಗಿ ಹೊಟ್ಟೆ ಭಾರ ಅಂತ ಅನ್ನಿಸ್ಕೊಂಡು ರಸ್ತೆ ಮೇಲೆ ಹೋಗ್ತಿರ್ತಾನೆ. ಅವನ ಹೆಜ್ಜೆ ಭಾರವಾಗಿದೆ. ದಾರಿಯಲ್ಲಿ ಹೋಗುವಾಗ ಕೆಲವು ಹಳ್ಳಿಗರು ನಿಂತಿರ್ತಾರೆ. ಅವರಲ್ಲಿ ಮನೋಹರ್ ಕೂಡ ಇದ್ದಾನೆ. ಆದ್ರೆ ಅವ್ರ್ಯಾರು ಸೇಠ್ಜಿ ಕಡೆ ನೋಡೋದೇ ಇಲ್ಲ. ಅಯ್ಯೋ, ನಿನಗೆ ಗೊತ್ತಿದ್ಯಾ ನಾನ್ ಸೇಟುಗೆ ಹೆಂಗ್ ಪಾಠ ಕಲಿಸಿದೆ ಅಂತ? ಏನಣ್ಣ, ಅವತ್ತು ನಮ್ಮ ಮನೆಗೆ ಅತಿಥಿಗಳು ಬಂದಿದ್ರು. ಹಾಲು ಜಾಸ್ತಿನೇ ಬೇಕಿತ್ತು. ನಾನು ಅವನಿಗೆ ಹೇಳ್ದೆ ಇಷ್ಟೊಂದು ಹಾಲು ಒಳ್ಳೆ ಮೀಸೆ ಬೆಳ್ಸಕ್ಕೆ ಅಂತ. ಮತ್ ಅವತ್ತಿಂದ ಅವನು ದಿನ 4 ಲೀಟರ್ ಹಾಲು ಕುಡಿತಾ ಇದ್ದಾನೆ. ಅಣ್ಣ, ನೀವು ಸರಿಯಾಗೇ ಮಾಡಿದ್ರಿ. ನಾನು ಅದೇ ಅನ್ಕೋತಾ ಇದ್ದೆ, ಇತ್ತೀಚೆಗೆ ಇವನು ಇಷ್ಟೊಂದು ಹಾಲು ಯಾಕೆ ಕುಡಿತಾ ಇದ್ದಾನೆ ಅಂತ. ಅವನ್ಗೆ ಅಷ್ಟು ಕೂಡ ಗೊತ್ತಿಲ್ಲ ಅಷ್ಟೊಂದು ಹಾಲು ಕುಡಿಯೋದ್ರಿಂದ ಮೀಸೆ ಬೆಳೆಯಲ್ಲ ಅಂತ. ಎಲ್ಲರೂ ಈ ಮಾತಿಗೆ ನಗ್ತಾರೆ. ಸೇಠ್ಜಿ ಈ ಮಾತನ್ನ ಕೇಳಿಸ್ಕೊತಾನೆ.
ಮತ್ತೆ ತಕ್ಷಣ ಬೇಜಾರಾಗ್ತಾನೆ. ಹಳ್ಳಿಯವರೆಲ್ಲ ಇವನಿಗೆ ಚೆನ್ನಾಗಿ ಮೀಸೆ ಬೆಳೆಯಲ್ಲ ಅನ್ನೋ ಕಾರಣಕ್ಕೆ ಆಡ್ಕೊಂಡು ನಗ್ತಿರೋದು ಕೇಳಿ ಅವನಿಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಅವನಿಗೆ ತಕ್ಷಣ ಮೋಸ ಹೋದ ಬಗ್ಗೆ ಅರಿವಾಗುತ್ತೆ. ಸೇಠ್ಜಿ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ಓಡ್ತಾ ಮನೆ ಕಡೆ ಬರ್ತಾನೆ. ಅವನು ನೆಲದ ಮೇಲೆ ಕೂತ್ಕೋತಾನೆ. ತನ್ನ ಕೈ ಮಂಚದ ಮೇಲಿಟ್ಟು ಜೋರಾಗಿ ಅಳಕ್ಕೆ ಶುರು ಮಾಡ್ತಾನೆ. ಅಯ್ಯೋ ಭಗವಂತ, ನನಗೆ ನೀವು ಈ ರೀತಿ ಯಾಕೆ ಮಾಡಿದ್ರಿ? ಯಾಕೆ ಜನ ನನಗೆ ಈ ರೀತಿ ತಮಾಷೆ ಮಾಡ್ತಾರೆ? ಯಾಕೆ ನನಗೆ ಊರಿನ ಬೇರೆ ಗಂಡಸರಾಗೆ ದೊಡ್ಡ ದೊಡ್ಡ ಮೀಸೆ ಮತ್ತೆ ಗಡ್ಡ ಬೆಳಿತಾ ಇಲ್ಲ? ಅವನು ನಿರಂತರವಾಗಿ ಅಳ್ತಾ ಇರ್ತಾನೆ. ರಾತ್ರಿ ಇಡೀ ಹೀಗೆ ಕಳೆದು ಹೋಗುತ್ತೆ. ಚಂದ್ರ ಆಕಾಶದಲ್ಲಿ ನಿಧಾನವಾಗಿ ಮರೆಯಾಗ್ತಾನೆ. ರಾತ್ರಿ ಸೇಠ್ಜಿ ತನ್ನ ಮಂಚದ ಮೇಲೆ ಮಲಗಿರ್ತಾನೆ. ಮತ್ತೆ ಅವನ ಮುಖದಲ್ಲಿ ಕಣ್ಣೀರು ಒಣಗಿರುತ್ತೆ. ಆಗ ಒಂದು ಚಮತ್ಕಾರ ಆಗುತ್ತೆ. ಅವನ ಮೀಸೆ ದೊಡ್ಡದಾಗಿ ದಟ್ಟವಾಗಿ ಬೆಳೆಯಕ್ಕೆ ಶುರುವಾಗುತ್ತೆ. ಮಲಗಿರುವಾಗ ಅವನಿಗೆ ನವೆ ಅನ್ಸುತ್ತೆ. ಆದ್ರೆ ಅವನು ಜಾಸ್ತಿ ಗಮನ ಕೊಡಲ್ಲ, ಯಾಕೆಂದ್ರೆ ಅವನು ಆಳವಾದ ನಿದ್ದೆಯಲ್ಲಿದ್ದಾನೆ. ಮಾರನೇ ದಿನದ ಬೆಳಗು ಸೇಠ್ಜಿಯ ಕಿರುಚಾಟದೊಂದಿಗೆ ಶುರುವಾಗುತ್ತೆ. ಸೇಠ್ಜಿ ಮುಖದ ಮೇಲೆ ಮೀಸೆ ದೊಡ್ಡದಾಗಿ ಬೆಳೆದಿರೋದು ಕಾಣುತ್ತೆ. ಅವನು ಕನ್ನಡಿ ಮುಂದೆ ನಿಂತಿದ್ದಾನೆ. ಅವನ ಮುಖದ ಮೇಲೆಲ್ಲ ದೊಡ್ಡದಾದ ಮೀಸೆಯಿಂದ ತುಂಬ ಹೋಗಿದೆ. ಅದೆಷ್ಟು ಉದ್ದ ಬೆಳೆದಿದೆ ಅಂದ್ರೆ ನೆಲದವರೆಗೂ ತಾಗ್ತಾ ಇದೆ. ಅಯ್ಯೋ ಭಗವಂತ, ನಾನ್ ಏನ್ ನೋಡ್ತಾ ಇದ್ದೀನಿ? ಇದೆಲ್ಲ ನಿಜನಾ? ನನಗೆ ನಂಬಕ್ಕೆ ಆಗ್ತಿಲ್ವಲ್ಲ. ಇದು ನನ್ನ ಮೀಸೆನಾ? ಇದು ಹೇಗೆ ರಾತ್ರಿ ಇಷ್ಟೊಂದು ಬೆಳ್ಕೊಂಡ್ಬಿಡ್ತು? ಅಲ್ಲ, ಮನೋಹರನ ಹಾಲು ಕುಡಿ ಅಂದಿದ್ಕೆ ಇದೆಲ್ಲ ಆಗಿದ್ದು ನಿಜನಾ? ಇಲ್ಲ, ಹಾಗಿರೋದಕ್ ಸಾಧ್ಯ ಇಲ್ಲ. ಒಂದ್ ವೇಳೆ ಹಾಗಾಗಿದ್ರೆ ಅವ್ರ ಮೀಸೆ ಕೂಡ ಇಷ್ಟೊಂದು ಉದ್ದವಾಗಿ ಬೆಳೀತಾ ಇತ್ತಲ್ವಾ? ಸೇಠ್ಜಿ ತನ್ನ ಉದ್ದವಾದ ದಟ್ಟವಾದ ಮೀಸೆ ನೋಡಿ ಹೆಮ್ಮೆಯಿಂದ ನಗ್ತಾನೆ. ಈಗ ನೋಡ್ತೀನಿ ಊರ್ನವ್ರು ನನ್ನ ಹೇಗ್ ರೇಗಿಸ್ತಾರೆ ಅಂತ. ಸೇಠ್ಜಿ ಸ್ಮೈಲ್ ಮಾಡ್ತಾ ತನ್ನ ಮೀಸೆಗಳನ್ನ ಸವರ್ಕೊಳ್ತಾನೆ. ಊರಿನ ಜನರೆಲ್ಲ ಆಶ್ಚರ್ಯ ಪಡ್ತಾರೆ. ಎಲ್ಲರ ಮುಖದ ಮೇಲೆ ಆಶ್ಚರ್ಯ ಎದ್ದು ಕಾಣಿಸ್ತಿರುತ್ತೆ. ಯಾಕೆಂದ್ರೆ ಮೊದಲನೇ ಸಲ ಅವರೆಲ್ಲ ಹೊಸದೊಂದನ್ನ ನೋಡ್ತಾ ಇದ್ದಾರೆ. ಇವನು ಬೇರೆ ಯಾರೂ ಅಲ್ಲ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಇವನು ಅದೇ ಸೇಠ್ಜಿನೇ, ಆದ್ರೆ ಈಗ ತನ್ನ ದಟ್ಟವಾದ ಉದ್ದವಾದ ಮೀಸೆ ಜೊತೆಗೆ ನಡ್ಕೊಂಡ್ ಬರ್ತಿದ್ದಾನೆ. ಅವನು ತನ್ನ ಮೀಸೆಯ 2 ತುದಿಗಳನ್ನ ತಿರುಗಿಸಿ ರೌಂಡ್ ಆಗಿ ಸುತ್ತಿ ಅವನ ತಲೆ ಮೇಲೆ ಬಟ್ಟೆಯೊಳಗೆ ಸೇರಿಸಿ ಗಟ್ಟಿಯಾಗಿ ಕಟ್ಟಿದ್ದಾನೆ. ಜನ ಈ ದೃಶ್ಯನ ನೋಡಿ ಆಶ್ಚರ್ಯ ಪಡ್ತಾರೆ. ಇದೆಲ್ಲ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ರಾತ್ರೋರಾತ್ರಿ ಇವನಿಗೆ ಇಷ್ಟು ಸುಂದರವಾದ ಉದ್ದವಾದ ಮೀಸೆ ಹೇಗ್ ಸಿಕ್ತು? ಅಷ್ಟೊತ್ತಿಗೆ ಮನೋಹರ್ ಅವರ ಹತ್ರ ಬರ್ತಾನೆ. ಅಯ್ಯೋ ಲಕ್ಷ್ಮಣ್, ಇದೇನಿದು ಇಷ್ಟೊಂದು ಉದ್ದುದ ಮೀಸೆ? ಹೇಗೆ ಮರೆತು ಬಿಟ್ರ ಅಣ್ಣ? ನೀವೇ ತಾನೇ ಹೇಳಿದ್ದು ದಿನಕ್ಕೆ 4 ಲೀಟರ್ ಹಾಲು ಕುಡಿ ಅಂತ, ಮೀಸೆ ಉದ್ದಾಗುತ್ತಂತ ಹೇಳಿದ್ರಲ್ಲ. ಅಯ್ಯೋ ನಾನದು ಏನು? ಇಲ್ಲ ಏನೂ ಇಲ್ಲ. ಸೇಠ್ಜಿ ಮುಖ ಹೆಮ್ಮೆಯಿಂದ ಹೊಳಿತಿತ್ತು. ಅವನಲ್ಲಿಂದ ಹೊರಟೋದ. ಅವನು ಹೋಗ್ತಿರೋದನ್ನ ಅಲ್ಲಿದ್ದವರೆಲ್ಲ ನೋಡ್ತಾ ನಿಂತು ಬಿಡ್ತಾರೆ. ಮಾರನೇ ದಿನ ಸೇಠ್ಜಿ ಹಸು ಹತ್ರ ಕೂತ್ಕೊಂಡು ಹಾಲ್ ಕರಿಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಆಗ ಅವನ ಮೀಸೆ ಹಾಲಿನಲ್ಲಿ ಮುಳುಗ್ತಾ ಇರತ್ತೆ. ಅಯ್ಯೋ, ಮೀಸೆ ಹಾಲಿಗೆ ತಾಗ್ತಿದ್ಯಲ್ಲ, ಇದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡ್ಲೇಬೇಕು. ಸೇಠ್ಜಿ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಒಂದು ಹಸು ಅವನ ಮೀಸೆ ಮೇಲೆ ಕಾಲಿಡುತ್ತೆ. ಅದನ್ನ ಗೊತ್ತಾಗದೆ ಅವನು ಎದ್ದೇಳಕ್ಕೆ ಟ್ರೈ ಮಾಡ್ತಾನೆ. ಮತ್ತೆ ತಕ್ಷಣ ಬಿದ್ದು ಬಿಡ್ತಾನೆ. ಹಸು ಅಂಬಾ ಅಂತ ಕೂತ್ಕೊಳ್ಳುತ್ತೆ. ಅಯ್ಯೋ ಭಗವಂತ, ಇದೇನಿದು? ನೋವಾಗ್ತಾ ಇದೆ. ಹಸು ಅವನ ಕಡೆ ನೋಡಿದ್ರೆ ಅದು ತನ್ನ ನೋಡಿ ನಗ್ತಿದೆ ಅನ್ನಿಸ್ತು. ಸೇಠ್ಜಿ ತನ್ನ ಮನೆಯಲ್ಲಿ ಎಲ್ಲಾ ಕಡೆ ಕತ್ರಿ ಹುಡುಕ್ತಾ ಇರ್ತಾನೆ. ಮತ್ತೆ ತನ್ನ ಮೀಸೆಯ ಉದ್ದ ಕೂದಲುಗಳನ್ನ ಮೇಲೆತ್ತಿ ಹಿಡ್ಕೊಂಡಿರ್ತಾನೆ. ಗೊತ್ತಿಲ್ಲ ಈ ಕತ್ರಿ ಎಲ್ಲಿಗೋಯ್ತು ಅಂತ. ಅಲ್ಲ, ಕಟ್ಟಕ್ಕೆ ಖರ್ಚೀಫ್ ಕೂಡ ಕಾಣಿಸ್ತಿಲ್ವಲ್ಲ. ಹೀಗೆ ಆದ್ರೆ ನನಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೇಠ್ಜಿ ಇದ್ರ ಬಗ್ಗೆ ಯೋಚನೆ ಮಾಡ್ತಿರುವಾಗ ಟೇಬಲ್ ಮೇಲೆ ಇಟ್ಟಿರೋ ಕತ್ರಿ ಕಾಣಿಸ್ತು. ಸೇಠ್ಜಿ ಮುಂದೆ ಬಂದು ಕತ್ರಿ ತಗೊಳ್ಳೋದಕ್ಕೆ ಹೋಗುವಾಗ ಅವನು ತನ್ನದೇ ಮೀಸೆ ಮೇಲೆ ಕಾಲಿಡ್ತಾನೆ. ಅದರಿಂದ ಎಡವಿ ನೆಲದ ಮೇಲೆ ಬಿದ್ದು ಬಿಡ್ತಾನೆ. ಆಗ ಅವನಿಗೆ ಹಗಲೊತ್ತಲ್ಲೇ ನಕ್ಷತ್ರ ಕಾಣಿಸ್ತಿರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನು ಕತ್ರಿ ಕೈಯಲ್ಲಿ ಹಿಡ್ಕೊಂಡು ಕನ್ನಡಿ ಮುಂದೆ ನಿಂತಿರ್ತಾನೆ. ಅವನು ಒಂದು ಕೈಯಲ್ಲಿ ತನ್ನ ಮೀಸೆ ಹಿಡ್ಕೊಂಡಿರ್ತಾನೆ, ಇನ್ನೊಂದು ಕೈಯಲ್ಲಿ ಅದನ್ನ ಕಟ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದ್ರಲ್ಲಿ ಅವನು ಸಕ್ಸಸ್ ಆಗ್ತಾನೆ. ಮತ್ತೆ ತಕ್ಷಣ ತನ್ನ ಉದ್ದವಾದ ಹಿಂಸೆ ಕೊಡ್ತಿದ್ದ ಮೀಸೆಯಿಂದ ಬಿಡುಗಡೆ ಸಿಕ್ಕಂತಾಗುತ್ತೆ. ಅವನು ಮತ್ತೆ ಗೋಶಾಲೆ ಕಡೆಗೆ ಹೋಗ್ತಾನೆ. ಆಗ ಅವನ ಮುಖದ ಮೇಲೆ ಜೋರಾಗಿ ಉರಿಯಾದ ಹಾಗೆ ಅನ್ಸುತ್ತೆ. ಮತ್ತೆ ಈಗಿನ್ನು ಕಟ್ ಮಾಡಿದ ಮೀಸೆ ಮತ್ತೆ ತನ್ನ ಹಿಂದಿನ ಉದ್ದದಷ್ಟೇ ಬೆಳೆದಿರುತ್ತೆ. ಈಗ ಸೇಠ್ಜಿಗೆ ಆಶ್ಚರ್ಯ ಆಯ್ತು. ಇದ್ ಯಾಕೆ ಹೀಗಾಗ್ತಿದೆ ಅಂತ ಅವನಿಗೆ ಅರ್ಥನೇ ಆಗ್ಲಿಲ್ಲ.
ಅವನು ಕೂತು ಯೋಚನೆ ಮಾಡ್ತಾನೆ. ಅವನಿಗೆ ತುಂಬಾ ಯೋಚನೆ ಆಗ್ಬಿಡುತ್ತೆ. ಇದನ್ನೆಲ್ಲ ಮರೆತು ಮತ್ತೆ ಮಾರನೇ ದಿನ ಸೈಕಲ್ ತಗೊಂಡು ಹಳ್ಳಿಯಲ್ಲೆಲ್ಲ ಓಡಾಡ್ತಾನೆ. ಮತ್ತೆ ಎಲ್ಲರಿಗೂ ಹಾಲು ತಲುಪಿಸ್ತಾನೆ. ಅವನ ಮೀಸೆ ಇನ್ನೂ ದೊಡ್ಡದಾಗಿರುತ್ತೆ. ಮತ್ತೀಗ ಅವನದನ್ನೆಲ್ಲ ಸೇರಿಸಿ ಕಟ್ಟೋ ಬಟ್ಟೆ ಅದರಿಂದಾನೂ ಹೊರಗಡೆ ಬರಕ್ಕೆ ಶುರುವಾಗಿರುತ್ತೆ. ಅವನು ಹಾಲು ಕೊಡೋದಿಕ್ಕೆ ಎಲ್ಲರ ಮನೆ ಮುಂದೆ ನಿಲ್ತಾನೆ. ಮತ್ತೆ ಮಧ್ಯಾಹ್ನದ ಹೊತ್ತಿಗೆ ಮನೆಗೆ ವಾಪಸ್ ಬರ್ತಾನೆ. ಉದ್ದವಾದ ಮೀಸೆ ಜೋರಾಗಿ ಎಳೀತಿದ್ದ ಕಾರಣಕ್ಕೆ ಮುಖ ಎಲ್ಲ ಊದ್ಕೊಂಡ ಹಾಗೆ ಕಾಣುತ್ತೆ. ಕೆನ್ನೆ ಮತ್ತೆ ಮುಖದ ಮೇಲೆಲ್ಲ ಊತ ಕಾಣಿಸ್ತಿರುತ್ತೆ. ಅವತ್ತು ಸ್ವಲ್ಪ ಹೊತ್ತಾದ್ಮೇಲೆ ಮನೋಹರ್ ಹೆಂಡತಿ ಅವನ ಹತ್ರ ಬರ್ತಾಳೆ. ಮತ್ತೆ ಹಾಲಿನ ಪಾತ್ರೆ ತೋರಿಸ್ತಾಳೆ. ಹಾಲಲ್ಲಿ ಒಂದು ಕೂದಲಿರೋದು ಕಾಣಿಸುತ್ತೆ. ಮನೋಹರ್ಗೆ ಆಶ್ಚರ್ಯ ಆಗುತ್ತೆ. ತಕ್ಷಣ ಕೋಪ ಕೂಡ ಬರುತ್ತೆ. ಅವನು ಪಾತ್ರೆ ಇಸ್ಕೊಂಡು ಹೋಗಿ ತನ್ನ ಅಕ್ಕಪಕ್ಕದವರಿಗೆಲ್ಲ ತೋರಿಸ್ತಾನೆ. ನನ್ನ ಉದ್ದದ ಮೀಸೆಯ ಕಾರಣದಿಂದಾಗಿ ಇವತ್ತು ಲಕ್ಷ್ಮಣನ ಕೂದಲು ನಮ್ಮ ಹಾಲಲ್ಲಿ ಸಿಕ್ಕಿದೆ. ಏನಿರ್ತದಿರಣ್ಣ, ನಿಜನಾ? ಮತ್ತಿನ್ನೇನು ನೋಡಿಲ್ಲಿ, ಇಷ್ಟು ಉದ್ದ ಕೂದಲಂತೂ ಅವಂದೇ ತಾನೇ? ಅಣ್ಣ, ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಹೀಗೆ ಆದ್ರೆ ನಮ್ಮ ಮನೆಯವರೆಲ್ಲ ಹುಷಾರ್ ತಪ್ತಾರೆ. ಅವನ್ನ ಹೇಗಾದ್ರೂ ಮಾಡಿ ಈ ಊರಿಂದ ಬಹಿಷ್ಕಾರ ಹಾಕ್ಬೇಕು. ಸರಿಯಾಗಿ ಹೇಳಿದ್ರಿ ಅಣ್ಣ. ಮನೋಹರ್ ಕೋಪ ತುಂಬಿದ ಮುಖದಿಂದ ತಲೆ ಆಡಿಸ್ತಾನೆ. ಮಾರನೇ ದಿನ ಸೇಠ್ಜಿ ತನ್ನ ಗೋಶಾಲೆ ಕ್ಲೀನ್ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವನ ಕೆಲಸದವನು ಬರ್ತಾನೆ. ಅಯ್ಯೋ, ಬಂದ್ಬಿಟ್ಟಿಯ ನೀನು? ಸರಿ, ನನಗೆ ಸಹಾಯ ಮಾಡು. ಸೇಠ್ಜಿ, ಇನ್ ಮುಂದೆ ನಾನು ನಿಮ್ಮ ಹತ್ರ ಕೆಲ್ಸಕ್ಕೆ ಬರಲ್ಲ. ಏನು? ಯಾಕೆ? ಏನಾಯ್ತು? ಊರಲ್ಲಿ ಎಲ್ರು ನಿಮ್ ಹಾಲನ್ನ ತಗೋಬಾರ್ದು ಅಂತ ನಿರ್ಧಾರ ಮಾಡ್ತಾ ಇದಾರೆ. ಹಾ, ಅಲ್ಲ, ಯಾಕಾಗ್ ಮಾಡ್ತಾ ಇದಾರೆ? ನೆನೆ ನೀವು ಮನೋಹರ್ ಮನೆಗೆ ಹಾಲು ಕೊಟ್ರಲ್ಲ, ಅದ್ರಲ್ಲಿ ನಿಮ್ಮ ಉದ್ದವಾದ ಮೀಸೆಯ ಕೂದಲು ಬಿದ್ದಿತ್ತಂತೆ. ಮತ್ತವರು ಆ ವಿಷಯನ ಇಡೀ ಊರ್ನವ್ರಿಗೆಲ್ಲ ಹೇಳಿದ್ದಾರೆ. ಆಗ್ಲಿಂದ ಎಲ್ರಿಗೂ ನಿಮ್ ಮೇಲೆ ಕೋಪ ಇದೆ. ಮತ್ತೆ ನಿಮ್ಮ ಹತ್ರ ಹಾಲು ತಗೋಬಾರ್ದು ಅಂತ ನಿರ್ಧಾರ ಮಾಡಿದ್ದಾರೆ. ಇದೇನಾಗೋಯ್ತು? ನಾನ್ ಯಾವಾಗ್ಲೂ ತುಂಬಾ ಶುದ್ಧವಾಗಿ ಸ್ವಚ್ಛತೆಯಿಂದ ಕೆಲಸ ಮಾಡ್ತಾ ಇದ್ದೆ. ಆದ್ರೆ ಈ ಉದ್ದವಾದ ಮೀಸೆ ನನ್ನ ಜೀವನವನ್ನೇ ಹಾಳು ಮಾಡ್ತಾ ಇದೆ. ಸೇಠ್ಜಿ ತನ್ನ ತಲೆ ಹಿಡ್ಕೊಂಡು ಜೋರಾಗಿ ಅಳಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಸೇಠ್ಜಿ ಮನೆಯಲ್ಲಿ ಕೂತಿರ್ತಾನೆ. ಸಾರ್ವಜನಿಕವಾದ ಅವಮಾನ ಮತ್ತದರ ಕಾರಣದಿಂದಾದ ನಷ್ಟಕ್ಕೆ ಅಳ್ತಾ ಇರ್ತಾನೆ. ಆಮೇಲೆ ಅವನು ತನ್ನ ತಂದೆ ಫೋಟೋ ಕಡೆ ನೋಡ್ತಾನೆ. ಅದರೊಂದಿಗೆ ಮಾತಾಡ್ತಾನೆ. ಅಪ್ಪಾಜಿ, ನಿಮ್ಮ ಮೀಸೆ ಕೂಡ ಇಷ್ಟೇ ಉದ್ದ ಮತ್ತೆ ದಪ್ಪ ಇತ್ತು. ಅದ್ ನಿಮ್ಗೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು. ಆದ್ರೆ ನನಗೆ ಈ ರೀತಿ ಯಾಕಾಯ್ತು? ನಾನ್ ಅನ್ಕೊಂಡಿದ್ದೆ ಈ ಉದ್ದವಾದ ಮೀಸೆ ನನಗೆ ಮರ್ಯಾದೆ ಕೊಡ್ಸುತ್ತೆ ಅಂತ. ಆದ್ರೆ ಇದ್ ನೋಡಿದ್ರೆ ನನ್ನ ಹಾಳು ಮಾಡ್ತಾ ಇದೆ ಅಪ್ಪಾಜಿ. ಈಗ ನಾನು ಏನ್ ಮಾಡ್ಲಿ? ಅವನು ಆ ಫೋಟೋ ಮುಂದೆ ತನ್ನ ಸ್ಥಿತಿ ಬಗ್ಗೆ ಅಳ್ತಾ ಇದ್ದ ತಕ್ಷಣ ಅವನ ಮೇಲ್ತೊಟಿಯ ಭಾಗದಲ್ಲಿ ಮತ್ತೆ ಸ್ವಲ್ಪ ನೋವಾಗೋದಕ್ಕೆ ಶುರುವಾಗುತ್ತೆ. ಅವನ ಮೀಸೆ ಇನ್ನೂ ಬೆಳೆತಿರೋದನ್ನ ನೋಡ್ತಾನೆ. ಮತ್ತದನ್ನ ನೋಡಿ ಅವನಿಗೆ ಭಯ ಆಗುತ್ತೆ. ಇಲ್ಲ ಇಲ್ಲ, ಸಾಕು, ಇನ್ನು ಉದ್ದ ಮೀಸೆ ನನಗೆ ಬೇಕಾಗಿಲ್ಲ. ಅಯ್ಯೋ ದೇವ್ರೆ, ನಿಮ್ಗೆ ನನ್ ಮಾತು ಕೇಳಿಸ್ತಾ ಇದೆಯಾ? ಅವನ ಮೀಸೆ ಎಷ್ಟುದ್ದ ಬೆಳೀತಂದ್ರೆ ಮನೆಯಲ್ಲೆಲ್ಲ ಬಳ್ಳಿ ತರ ಹಬ್ಬಿತ್ತು. ಮತ್ತದನ್ನೆಲ್ಲ ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರುವಾಗ ಮೀಸೆ ಮೊದಲಿಗಿಂತ ಜೋರಾಗಿ ಬೆಳೆಯಕ್ಕೆ ಶುರು ಆಗುತ್ತೆ. ಅದೇ ಸಮಯಕ್ಕೆ ಅವನ ಕೆಲಸದವನು ಒಳಗೆ ಬರ್ತಾನೆ. ಅವನು ಸೇಠ್ಜಿ ಪರಿಸ್ಥಿತಿ ನೋಡ್ತಾನೆ. ಸೇಠ್ಜಿ ಪೂರ್ತಿಯಾಗಿ ತನ್ನ ಕಪ್ಪು ಮೀಸೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಸೇಠ್ಜಿ, ಇದೇನಾಗ್ತಾ ಇದೆ? ಅಯ್ಯೋ, ನೀನ್ ಬಂದಿದ್ದು ಒಳ್ಳೇದಾಯ್ತು. ನೋಡು ನನಗೆ ಏನಾಗ್ತಾ ಇದೆ ಅಂತ. ನೋಡ್ತಾ ಇದೀನಿ ಸೇಠ್ಜಿ, ಆದ್ರೆ ಇದೆಲ್ಲ ಆಗಿದೆ ಹೇಗೆ? ಅವರಿಬ್ರು ಮಾತಾಡ್ತಿರುವಾಗ್ಲೇ ಅವರ ಮೀಸೆಯ ಒಂದು ಭಾಗ ಆ ಕೆಲಸದವನ ಕಾಲಿಗೆ ಸಿಕ್ಕಾಕೊಳ್ಳುತ್ತೆ. ಅದು ಸುತ್ಕೊಂಡು ಅವನು ನೆಲದ ಮೇಲೆ ಬೀಳ್ತಾನೆ. ಇದನ್ನೆಲ್ಲ ನೋಡಿ ಆ ಕೆಲಸದವನು ಪೂರ್ತಿಯಾಗಿ ಹೆದರ್ಕೊಂಡ್ಬಿಡ್ತಾನೆ. ಮತ್ತಲ್ಲಿಂದ ಓಡಿ ಹೊರಟೋಗ್ತಾನೆ. ಮೀಸೆ ನಿರಂತರವಾಗಿ ಬೆಳಿತಾನೆ ಇರುತ್ತೆ. ಮತ್ತೆ ಸೇಠ್ಜಿ ಜ್ಞಾನ ತಪ್ಪಿ ಬಿದ್ದುಬಿಡ್ತಾನೆ. ರಾತ್ರಿ ಅವನಿಗೆ ಎಚ್ಚರ ಆದಾಗ ಅವನು ತನ್ನದೇ ಮೀಸೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ಅವನು ತಕ್ಷಣ ಎದ್ದು 4 ಕಡೆ ನೋಡ್ತಾನೆ. ಅವನ ಕಣ್ಣಲ್ಲಿ ಮತ್ತೆ ಕಣ್ಣೀರು ತುಂಬಿಕೊಳ್ಳುತ್ತೆ. ಆಗ ಯಾರೋ ಅವನ ಜೊತೆ ಮಾತಾಡ್ತಾರೆ. ಯದ್ಯಾ? ಅಪ್ಪಾಜಿ, ನೀವಾ? ಅವನ ತಂದೆಯ ಫೋಟೋದಿಂದ ಒಂದು ಹೊಳಿತಿರೋ ಬೆಳಕು ಬರುತ್ತೆ. ಮತ್ತವರ ಆತ್ಮ ಹೊರಗಡೆ ಬರುತ್ತೆ. ನೇರವಾಗಿ ಬಂದು ಸೇಠ್ಜಿ ಮುಂದೆ ನಿಂತ್ಕೊಳ್ಳುತ್ತೆ. ಸೇಠ್ ತಕ್ಷಣ ಎದ್ದೇಳ್ತಾನೆ. ಆದ್ರೆ ಮಂಡಿಯೂರಿ ಕೆಳಗೆ ಕೂತ್ ಬಿಡ್ತಾನೆ. ಈ ಪರಿಸ್ಥಿತಿಯಿಂದ ಹೊರಗೆ ತರಬೇಕು ಅಂತ ಕೈ ಜೋಡಿಸಿ ಬೇಡ್ಕೋತಾನೆ. ಅಪ್ಪಾಜಿ, ನೋಡಿ ನನಗೇನಾಯ್ತು ಅಂತ. ನನಗೆ ಕೇವಲ ಉದ್ದವಾದ ಮೀಸೆ ಬೇಕು ಅಂತ ಆಸೆ ಪಡ್ತಾ ಇದ್ದೆ. ಆದ್ರೆ ಇದು ನಿನಗೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ ನೀನ್ ಯಾವತ್ತೂ ಕೂಡ ನಿನ್ನ ಸಹಜವಾದ ರೀತಿನ ಇಷ್ಟ ಪಡ್ಲೇ ಇಲ್ಲ. ಅದಕ್ಕೆ ನನಗೆ ತುಂಬಾ ನೋವಾಗಿತ್ತು ಅಪ್ಪಾಜಿ. ಊರ್ನವರೆಲ್ಲ ನನ್ನ ನೋಡಿ ರೇಗಿಸ್ತಾ ಇದ್ರು ಮತ್ತೆ ನಗ್ತಾ ಇದ್ರು. ಅದಕ್ಕೆ ನಾನು ಹೀಗೆಲ್ಲ ಯೋಚನೆ ಮಾಡಿದೆ. ನೆನಪು ಮಾಡ್ಕೋ, ನಿನಗೆ ಚಿಕ್ಕ ವಯಸ್ಸಲ್ಲಿ ನಾನು ಏನ್ ಹೇಳ್ಕೊಟ್ಟಿದ್ದೆ?
ಸೇಠ್ಜಿಗೆ ತನ್ನ ಬಾಲ್ಯದ ನೆನಪಾಗತ್ತೆ. ಗಿಲ್ಲಿ ದಂಡ ಆಟ ಆಡ್ತಿರುವಾಗ ಬೇರೆ ಮಕ್ಕಳು ಚೆಂಡಾಟ ಆಡ್ತಿರೋದನ್ನ ನೋಡಿ ಆಗ ಅವರಪ್ಪ ಏನ್ ಹೇಳಿದ್ರು? ಅಪ್ಪಾಜಿ ನೋಡಿ, ಅವನ ಹತ್ರ ಎಷ್ಟು ಚೆನ್ನಾಗಿರೋ ಬಾಲ್ ಇದೆ ಅಂತ. ನನಗೂ ಕೂಡ ಅಂಥದ್ದೇ ಬಾಲ್ ಬೇಕು ಅಪ್ಪ. ನೋಡ್ಪುಟ, ನೀನ್ ಯಾವತ್ತೂ ಕೂಡ ಇನ್ನೋರ್ನ ನೋಡಿ ಬೇಜಾರ್ ಮಾಡ್ಕೋಬಾರ್ದಪ್ಪ. ನಿನ್ನ ಹತ್ರ ಏನಿದೆಯೋ ಅದನ್ನ ಯಾವತ್ತೂ ಪ್ರೀತಿಯಿಂದ ಸ್ವೀಕಾರ ಮಾಡ್ಬೇಕು. ಯಾಕಂದ್ರೆ ಅದೇ ಒಬ್ಬ ಒಳ್ಳೆ ಮನುಷ್ಯ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೇಠ್ಜಿಗೆ ಅರ್ಥ ಆಗುತ್ತೆ ಅವನು ನಿಜವಾಗಿ ಮಾಡಿದ ತಪ್ಪೇನು ಅಂತ. ಅಪ್ಪಾಜಿ, ನನ್ ತಪ್ಪೇನು ಅಂತ ಗೊತ್ತಾಯ್ತು ನನಗೆ. ಇನ್ನು ಮುಂದೆ ನಾನು ಯಾವತ್ತೂ ಕೂಡ ಇನ್ನೊಬ್ರನ್ನ ನೋಡಿ ಅವ್ರ ತರನೇ ಇರ್ಬೇಕು ಅಂತ ಆಸೆ ಪಡಲ್ಲ, ನಿಜವಾಗ್ಲು. ಮತ್ ನನ್ನ ನಾನು ಸಹಜ ರೂಪದಲ್ಲಿ ಸ್ವೀಕಾರ ಮಾಡ್ಕೋತೀನಿ. ನೀನ್ ನಿಜ ಹೇಳ್ತಾ ಇದೀಯಾ? ಹೌದು ಅಪ್ಪಾಜಿ. ಸೇಠ್ಜಿಯ ತಂದೆ ಸ್ಮೈಲ್ ಮಾಡ್ತಾ ಸರಿ ಅಂತ ತಲೆ ಆಡಿಸ್ತಾರೆ. ಅವರ ಹಿಂದಿನ ಫೋಟೋದಿಂದ ಪ್ರಕಾಶಮಾನವಾದ ಬೆಳಕು ಅವರ ಮೇಲೆ ಬೀಳುತ್ತೆ ಮತ್ತವರು ಮಾಯ ಆಗೋಗ್ತಾರೆ. ಜೊತೆಗೆ ಸೇಠ್ಜಿಯ ದೊಡ್ಡದಾದ ಮೀಸೆ ಕೂಡ ಮಾಯ ಆಗತ್ತೆ. ಸೇಠ್ಜಿ ಖುಷಿಯಿಂದ ಹೇಳ್ತಾನೆ. ಮತ್ತೆ ಅವನ ನಿಜವಾದ ಸ್ವರೂಪ ನೋಡಿ ಖುಷಿ ಪಡ್ತಾನೆ. ಅವನ ಮುಖದ ಮೇಲೆ ಒಂದು ಸಮಾಧಾನದ ನಗು ಮೂಡುತ್ತೆ. ಮಾರನೇ ದಿನ ಸೇಠ್ಜಿ ಮತ್ತೆ ತನ್ನ ಸೈಕಲ್ ಮೇಲೆ ಹೊರಡ್ತಾನೆ. ಅವನು ಮನೋಹರ್ ಮನೆಯ ಬಾಗಿಲ ಹತ್ರ ನಿಲ್ತಾನೆ. ಬಾಗಿಲು ಬಡಿತಾನೆ. ಮನೋಹರ್ ಬಾಗಿಲು ತೆಗಿತಾನೆ. ಮತ್ತೆ ಸೇಠ್ಜಿನ ಸಾಮಾನ್ಯವಾಗಿ ಮತ್ತೆ ನೋಡಿ ಆಶ್ಚರ್ಯ ಪಡ್ತಾನೆ. ಲಕ್ಷ್ಮಣ್, ನೀನು? ನನ್ನಿಂದ ಏನ್ ತಪ್ಪಾಯ್ತೋ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಮತ್ತೆ ಆ ರೀತಿ ಇನ್ಯಾವತ್ತೂ ಕೂಡ ಆಗಲ್ಲ. ಮತ್ತೆ ನಿನ್ನ ಮೀಸೆ? ಇನ್ನು ಮುಂದೆ ನನ್ನ ಸ್ವಾಭಿಮಾನಕ್ಕೆ ಮೀಸೆ ಏನ್ ಬೇಕಾಗಿಲ್ಲ. ನಾನು ಹೇಗಿದ್ದೀನೋ ಹಾಗೆ ನನ್ನ ಸ್ವೀಕಾರ ಮಾಡ್ಕೋತೀನಿ. ಮನೋಹರ್ ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಯೋಚನೆ ಮಾಡ್ತಾನೆ. ಆಮೇಲೆ ತನ್ನ ಹೆಂಡತಿಗೆ ಹಾಲಿನ ಪಾತ್ರೆ ತರಕ್ಕೆ ಹೇಳ್ತಾನೆ. ಅಯ್ಯೋ ಶಾಂತಿ, ಕೇಳಿಸ್ತಾ ಇದೀಯಾ? ಹಾಲ್ ತಗೋ. ಸೇಠ್ಜಿಯ ಮುಖ ಹೆಮ್ಮೆಯಿಂದ ಹೊಳಿತಾ ಇರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಸೇಠ್ಜಿ ತನ್ನ ಸೈಕಲ್ ಮೇಲೆ ಬರ್ತಿದ್ದಾನೆ. ಅವನು ಹಾಲು ಕೊಡೋದಕ್ಕೆ ಇನ್ನೊಂದು ಮನೆ ಮುಂದೆ ನಿಂತಾಗ ಅವನು ತನ್ನ ಸ್ಟೀಲ್ನ ಅಳತೆ ಮಾಡುವ ಗ್ಲಾಸ್ ತೆಗಿತಾನೆ. ಮತ್ತೆ ನಿಧಾನವಾಗಿ ಸ್ಮೈಲ್ ಮಾಡ್ತಾನೆ. ಕಥೆ ಇಲ್ಲಿಗೆ ಮುಕ್ತಾಯವಾಗುತ್ತೆ.